ನಮಸ್ಕಾರ. ಎಲ್ಲರಿಗೂ ಕನ್ನಡತಿ ಅಡುಗೆ ಚಾನಲ್‌ಗೆ ಸ್ವಾಗತ. ಇವತ್ತು ನಾನೊಂದು ಹೊಸ ಥರದ ಬೆಳಗಿನ ತಿಂಡಿಯನ್ನು ಮಾಡಿ ತೋರಿಸ್ತಾ ಇದ್ದೀನಿ ರೀ. ಕಡಿಮೆ ಎಣ್ಣೆ ಬಳಸಿ ಮನೆಯಲ್ಲಿರುವ ಬೇಸಿಕ್ ಸಾಮಗ್ರಿಗಳಿಂದ ಮಾಡ್ತಾ ಇದ್ದೀನಿ ಮತ್ತು ಹೆಲ್ದಿಯಾಗಿನೂ ಮಾಡ್ತಾ ಇದ್ದೀನಿ. ಇದನ್ನು ನೀವು ಪ್ರೋಟೀನ್ ಬ್ರೇಕ್‌ಫಾಸ್ಟ್ ಅಂತಲೂ ಕರಿಬೋದು. ದಿನಾಲೂ ಉಪ್ಪಿಟ್ಟು ಅವಲಕ್ಕಿ ತಿಂದು ಬೇಜಾರಾಗಿತ್ತಂದ್ರೆ ಈ ರೆಸಿಪಿಯನ್ನು ಖಂಡಿತನೂ ಟ್ರೈ ಮಾಡಿರಿ. ಇಲ್ಲಿ ನೋಡಿ ನಾನು 1 ಬಟ್ಲಾಗಷ್ಟು ನೆನೆಸಿಟ್ಕೊಂಡಿರುವಂಥ ಹೆಸರು ಕಾಳನ್ನು ತಗೊಂಡಿದ್ದೀನಿ ರೀ. ಇದನ್ನು ನಾನು ಕಾಳನ್ನು 2 ಬಾರಿ ತೊಳೆದ್ಬಿಟ್ಟು ರಾತ್ರಿನೇ ನೆನೆಸ್ಬಿಟ್ಟು ತೊಗೊಂಡಿದ್ದೀನಿ. ಈ ಕಾಳು ನೆನೆಯೋಕ್ಕಂತೂ 8ರಿಂದ 10 ಅವರ್ ಬೇಕು. ಅದರಲ್ಲೇ 1 ಬಟ್ಲಾಗಷ್ಟು ನಾನಿಲ್ಲಿ ಕೆಂಪು ಅಲಸಂದಿ ಕಾಳನ್ನು ನೆನೆಸ್ಬಿಟ್ಟು ತೊಗೊಂಡಿದ್ದೀನಿ. ನಮ್ಮ ಉತ್ತರ ಕರ್ನಾಟಕದ ಕಡೆ ನಾವು ಇದನ್ನು ಕೆಂಪು ಅಲಸಂದಿ ಅಂತ ಕರಿತೀವಿ. ಇನ್ನೊಂದು ಬಿಳಿ ಅಲಸಂದಿನೂ ಬರ್ತದೆ ರೀ. ಮತ್ತು ನಿಮ್ಮ ಕಡೆ ಇದನ್ನು ಏನಂತಾರೆ ಅಂತ ಹೇಳಿ ನೀವು ಇದಕ್ಕೆ ಯಾವ ಹೆಸರಲ್ಲೇ ಕರಿತಾರೆ ಅಂತ ಕಮೆಂಟ್ ಮಾಡಿ ತಿಳಿಸ್ರಿ. ಇವ್ನು ನೀವು ಎರಡೂ ಸೇರಿಸಿನೂ ಹೆಸರು ಕಾಳು ಮತ್ತು ಅಲಸಂದಿನ ಎರಡೂ ಸೇರಿಸಿನೂ ನೆನೆಹಾಕ್ಬೋದು. ಈಗ ಇವನ್ನ ಮಿಕ್ಸಿ ಜಾರಿಗೆ ಹಾಕೋತಾ ಇದ್ದೀನಿ. ನೋಡಿ ನೀರನ್ನು ಕಂಪ್ಲೀಟಾಗಿ ತೆಗೆದುಬಿಟ್ಟೆ ಹಾಕ್ತಾ ಇದ್ದೀನಿ ನೋಡಿರಿ ನಾನು. ನೋಡಿ, ಇಲ್ಲ ಬೆಳಗ್ಗೆ ಮಾಡೋದಂದ್ರೆ ನೀವು ರಾತ್ರಿನೇ ನೆನೆಸಿಟ್ಟು ತೊಗೊರಿ, ಅಥವಾ ಸಾಯಂಕಾಲ ಮಾಡೋರಿದ್ರೆ ಬೆಳಗ್ಗೆ ಎಲ್ಲ ಕೆಲಸ ಆದಮೇಲೆ ನೆನೆಸಿಟ್ಟು ತೊಗೊರಿ. ಈಗ ಇದನ್ನು ನೀರು ಹಾಕದೇ ಗ್ರೈಂಡ್ ಮಾಡ್ಕೋಬೇಕು ರೀ. ನೋಡಿ ಮಧ್ಯಕ್ಕೆ ಸ್ಪೂನ್ ಓಪನ್ ಮಾಡಿಬಿಟ್ಟು ಸ್ಪೂನ್ದಿಂದ ನೀಟಾಗಿ ಮಿಕ್ಸ್ ಮಾಡಿ ಈ ರೀತಿ ಗ್ರೈಂಡ್ ಮಾಡ್ಕೋಬೇಕು. ಅಷ್ಟು ತುಂಬ ಏನು ಫೈನ್ ಪೇಸ್ಟ್ ಥರ ಆಗಲ್ಲ. ಈ ರೀತಿ ಸ್ವಲ್ಪ ತರಿಯಾಗಿ ಕಾಣ್ತಿರ್ತದಲ್ಲ, ಇದೇ ರೀತಿಯೇ ಆಗ್ತದೆ ರೀ. ಈಗ ನೀರು ಹಾಕ್ದೇ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಈಗ ಇದನ್ನು ಬೇರೆ ಪಾತ್ರೆಗೆ ಹಾಕೋತೀನಿ ರೀ. ನೀರನ್ನು ಹಾಕಬೇಡ್ರಿ, ಕಂಪ್ಲೀಟಾಗಿ ಕಾಳು ಒಳಗೆ ನೀರನ್ನು ತೆಗೆದುಬಿಟ್ಟನೆ ಮಿಕ್ಸಿಗೆ ಹಾಕೋರಿ ನೀವು ಇದನ್ನು. ನೋಡಿ ಇದಕ್ಕೆ ನಾನಿಲ್ಲಿ ಒಂದು ಅರ್ಧ ಕಪ್ಪಾಗಷ್ಟು ಮೆಂತ್ಯ ಸೊಪ್ಪನ್ನು ತೊಳೆದ್ಬಿಟ್ಟು ಸಣ್ಣದಾಗಿ ಕಟ್ ಮಾಡಿ ಹಾಕ್ತಾ ಇದ್ದೀನಿ ರೀ. ನೀವು ಇಲ್ಲಿ ಪಾಲಕ್ ಸೊಪ್ಪನ್ನಾದರೂ ಹಾಕ್ಬೋದು. ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾ ಇದ್ದೀನಿ, ಸ್ವಲ್ಪ ಕರಿಬೇವು ಸೊಪ್ಪು, ಒಂದು ಈರುಳ್ಳಿಯನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕ್ತಾ ಇದ್ದೀನಿ ರೀ. ನೋಡಿ ಒಂದು ಸ್ವಲ್ಪ ಅರಿಶಿನ 1/4 ಟೀ ಸ್ಪೂನ್ ಆಗಷ್ಟು. ನಾನಿಲ್ಲಿ 2 ಮೆಣಸಿನ್ಕಾಯಿ, ಸ್ವಲ್ಪ ಹಸಿ ಶುಂಠಿ, ಒಂದು 5 ಬೆಳ್ಳುಳ್ಳಿ ಹೆಸಳನ್ನು ಪೇಸ್ಟ್ ಮಾಡಿ ಹಾಕ್ತಾಯಿದ್ದೀನಿ. ನೀವು ಬೆಳ್ಳುಳ್ಳಿ ತಿನ್ನಲ್ಲ ಅಂದ್ರೆ ಸ್ಕಿಪ್ನೂ ಮಾಡ್ಬೋದು. ಈ ರೀತಿ ಫ್ರೆಶ್ ಆಗಿನೇ ಪೇಸ್ಟ್ ಮಾಡಿ ಹಾಕಿರಿ, ಟೇಸ್ಟ್ ಚೆನ್ನಾಗಿರೋದು. ಇಲ್ಲ ಹಸಿಮೆಣ್ಸಿನ್ಕಾಯಿ ಬೇಡ ಅಂದ್ರೆ ನೀವು ಜಿಂಜರ್ ಗಾರ್ಲಿಕ್ ಪೇಸ್ಟನ್ನಾದ್ರೂ ಹಾಕ್ಬೋದು. 1 ಸ್ಪೂನ್ ಆಗಷ್ಟೇ ಜೀರಿಗೆನ ಹಾಕ್ತಾಯಿದ್ದೀನಿ. ಒಂದು ಅರ್ಧ ಸ್ಪೂನ್ ಆಗಷ್ಟೇ ಗರಂ ಮಸಾಲ ಹಾಕ್ತಾಯಿದ್ದೀನಿ. ನೀವು ಕಿಚನ್ ಕಿಂಗ್ ಮಸಾಲನೂ ಹಾಕ್ಬೋದು, ಮತ್ತು ಮ್ಯಾಗಿ ಮ್ಯಾಜಿಕ್ ಮಸಾಲ ಅನ್ನಾದ್ರೂ ಹಾಕ್ಬೋದು, ಅಥವಾ ಪಾವ್ ಭಾಜಿ ಮಸಾಲ ಅನ್ನಾದ್ರೂ ಹಾಕ್ಬೋದು, ನಡೀತದೆ. ಒಂದು ಅರ್ಧ ಸ್ಪೂನ್ ಆಗಷ್ಟು ರೆಡ್ ಚಿಲ್ಲಿ ಪೌಡ್ರ್ ಹಾಕ್ತಾಯಿದ್ದೀನಿ. ಹಸಿಮೆಣ್ಸಿನ್ಕಾಯಿ ಹಾಕಿಂದ ಖಾರ ನೀವು ನೋಡ್ಕೊಂಡು ಹಾಕೋರಿ, ರುಚಿಗೆ ತಕ್ಕಷ್ಟು ಉಪ್ಪು. ನೋಡಿ ಒಂದು ಅರ್ಧ ಸ್ಪೂನ್ ಆಗಷ್ಟು ಇಲ್ಲಿ ಚಾಟ್ ಮಸಾಲನ ಹಾಕ್ತಾಯಿದ್ದೀನಿ. ನಿಮ್ಮ ಕಡೆ ಚಾಟ್ ಮಸಾಲ ಇಲ್ಲಾಂದ್ರೆ ನೀವು 1 ಸ್ಪೂನ್ ಆಗಷ್ಟು ನಿಂಬೆ ರಸನಾದ್ರೂ ಹಾಕಿರಿ. ಅರ್ಧ ಬಟ್ಲಾಗಷ್ಟೇ ನಾನಿಲ್ಲಿ ಏನು ಮಾಡ್ತಾಯಿದ್ದೀನಿ, ಉಪ್ಪಿಟ್ಟು ರವೆಯನ್ನು ಹಾಕ್ತಾಯಿದ್ದೀನಿ. 2 ಸ್ಪೂನ್ ಆಗಷ್ಟೇ ಮೊಸರನ್ನು ಹಾಕ್ತಾಯಿದ್ದೀನಿ. ನೋಡಿ ಈಗ ಇದನ್ನು ಮಿಕ್ಸ್ ಮಾಡಿಕೊಂಡ್ರೆ ನೋಡಿ ಈರುಳ್ಳಿ, ಉಪ್ಪು, ವೆಜಿಟೇಬಲ್ಸು ಎಲ್ಲನೂ ನೋಡಿರಿ ನೀರನ್ನು ಬಿಡ್ತದೆ. ಈಗ ರವೆ ಜೊತೆ ಎಲ್ಲನೂ ಏನಾಗಲಿ ಚೆನ್ನಾಗಿ ಮಿಕ್ಸ್ ಆಗಲಿ ರೀ. ಇಲ್ಲ ನಿಮ್ಗೆ ಮೆಂತ್ಯ ಸೊಪ್ಪು ಬೇಡ ಅಂದ್ರೆ ನೀವು ಇಲ್ಲಿ ಪಾಲಕ್ ಸೊಪ್ಪನ್ನಾದ್ರೂ ಹಾಕಿರಿ. ನೋಡಿ ಆ ರವೆ ನೆನೆಲಿ ರೀ, ಮುಚ್ಚಿ ಒಂದು 10 ನಿಮಿಷ ತೆಗೆದಿಡ್ತೀನಿ. 10 ನಿಮಿಷ ಆಗಿದೆ ನೋಡಿರಿ, ರವೆನೂ ಏನಾಗೈತಿ ಚೆಂದಂಗೆ ನೆಂದದ್ರಿ. ನೋಡಿ ಇಲ್ಲಿ ನಾನು ಬೈಂಡಿಂಗ್ ಸಲುವಾಗಿ ಏನು ಮಾಡ್ತಾಯಿದ್ದೀನಿ, ಒಂದು ಅರ್ಧ ಬಟ್ಲ ಒಂದು 4 ಸ್ಪೂನ್ ಆಗಷ್ಟೇ ಕಡಲೆ ಹಿಟ್ಟು ಅಥವಾ ಕಡಲೆಬೇಳೆ ಹಿಟ್ಟನ್ನು ಹಾಕ್ತಾಯಿದ್ದೀನಿ. ಇಲ್ಲಿ ನೀವು ಕಾರ್ನ್ಫ್ಲವರನ್ನಾದ್ರೂ ಹಾಕ್ಬೋದು, ಇಲ್ಲಾಂದ್ರೆ ಓಟ್ಸ್ ಪೌಡ್ರನ್ನಾದ್ರೂ ಹಾಕ್ಬೋದು, ನಡೀತದೆ ರೀ. ನೋಡಿ ಈಗ ಇದನ್ನು ಮಿಕ್ಸ್ ಮಾಡಿಕೊಂಡ್ರಿ. ನೋಡಿ ಇಲ್ಲಿ ನಾನು ಇನ್ನೂವರೆಗೂ ನೀರು ಹಾಕಿಲ್ಲ. ಇದು ಆಲ್ರೆಡಿನೇ ಎಲ್ಲ ವೆಜಿಟೇಬಲ್ಸು ಉಪ್ಪು ಕೂಡಿ ಎಲ್ಲ ನೀರು ಬಿಟ್ಟಿರ್ತದೆ ರೀ. ಈ ರೀತಿ ನೋಡಿ 4 ಸ್ಪೂನ್ ಹಿಟ್ಟು ಕರೆಕ್ಟ್ ಆಗ್ತದೆ ರೀ. ಇಲ್ಲಾಂದ್ರೆ ನೀವು ಹಿಡಿಸ್ತಿತ್ತಂದ್ರೆ ಇನ್ನೊಂದು ಸ್ಪೂನ್ ಆಗಷ್ಟು ಹಾಕ್ಕೊಂಡು ಅಡ್ಜಸ್ಟ್ ಮಾಡ್ಕೊರಿ. ಭಾಳ ತುಂಬಾ ಏನು ಗಟ್ಟಿಯಾಗಿಲ್ಲ ನೋಡಿರಿ, ಇಷ್ಟು ಮೆತ್ತಗನೇ ಇರಬೇಕು. ಈಗಿದು ಕರೆಕ್ಟಾಗಿ ರೆಡಿ ಆಗಿದೆ ರೀ. ನೋಡಿ ಇಲ್ಲಿ ಒಂದು ಸ್ವಲ್ಪ ಕೈಗೆ ಎಣ್ಣೆ ಹಚ್ಕೊಂಡ್ಬಿಟ್ಟು ನೋಡಿ ಈಗ ಕಟ್ಲೆಟನ್ನು ಮಾಡೋಣ ರೀ. ಈಗ ಕಟ್ಲೆಟ್ ನೋಡಿರಿ, ನಾನು ತುಂಬ ದಪ್ಪಾಗಿನೂ ಮಾಡಬಾರ್ದು, ಕಟ್ಲೆಟ್ ತಿನ್ನೋಕೆ ಟೇಸ್ಟ್ ಹತ್ತೋದಿಲ್ಲ. ಅದನ್ನಾದ್ರೂ ಸ್ವಲ್ಪ ಏನು ಮಾಡಬೇಕು, ತೆಳುವಾಗೇ ತಟ್ಟಬೇಕು ರೀ. ಮತ್ತು ತೆಳುವಾಗಿ ತಟ್ಟರೆ ಏನಾಗ್ತದೆ, ಬೇಗನೇನು ಬೇಯ್ತದೆ ರೀ. ಇಲ್ಲಿ ನೋಡಿ ಸೋಡಾ ಏನೋ ಹಾಕ್ದೇ ಮಾಡ್ತಾಯಿದ್ದೀವಿ. ಆದಷ್ಟು ಏನು ಮಾಡಿರಿ ನೋಡಿ ತೆಳುವಾಗೇ ತಟ್ಬಿಟ್ಟು ತಗೋರಿ. ಒಂದನ್ನು ತಟ್ಬಿಟ್ಟು ತೋರಿಸಿದ್ದೀನಿ, ಇನ್ನೊಂದನ್ನು ಮಾಡಿಬಿಟ್ಟು ತೋರಿಸ್ತೀನಿ ನೋಡಿರಿ. ಕಟ್ಲೆಟ್ ಅಂದ್ರೆ ತುಂಬ ದಪ್ಪಿದ್ರೆ ಅವು ಟೇಸ್ಟ್ ಚೆನ್ನಾಗತ್ತಲ್ರಿ ತಿನ್ನೋದು. ನೋಡಿ ಟೇಸ್ಟಿನೂ ಅದ, ಹೆಲ್ದಿನೂ ಅದ. ಮಕ್ಕಳಿಗೆ ಕಾಳದು ಕುದಿಸ್ಕೊಟ್ರೆ ಅಥವಾ ಮೊಳಕೆ ಬರೆಸ್ಕೊಟ್ರೆ ಜಾಸ್ತಿ ಏನು ತಿನ್ನೋದಿಲ್ಲ. ಈ ರೀತಿನೂ ಹೆಲ್ದಿಯಾಗಿ ಏನು ಮಾಡ್ಬೋದು, ಮಾಡಿಕೊಡ್ಬೋದು. ನೋಡಿ ಎರಡನ್ನು ಮಾಡಿಬಿಟ್ಟು ತೋರಿಸಿದ್ದೀನಿ. ಒಮ್ಮೆಲೆ ಇನ್ನೊಂದು ಸ್ವಲ್ಪನ ರೆಡಿ ಮಾಡ್ಕೊತೀನಿ ನೋಡಿರಿ. ಒಮ್ಮೆಲೆ ಈ ರೀತಿ ರೆಡಿ ಮಾಡ್ಕೊಂಡಿದ್ದೀನಿ. ಇವನ್ನ ನಾನು ಶಾಲೋ ಫ್ರೈ ಮಾಡಕ್ಕಿದ್ದೀನಿ. ಆಲ್ರೆಡಿ ಪ್ಯಾನನ್ನು ಕಾಯ್ಲಿಕ್ಕೆ ಇಟ್ಟು, ಇಲ್ಲ ಎಣ್ಣೆ ನಡೀತದೆ ಅಂದ್ರೆ ನೀವು ಡೀಪ್ ಫ್ರೈನೂ ಮಾಡ್ಕೊರಿ, ನಡೀತದೆ. ಈ ಪ್ಯಾನ್ಗೆ ನಾನು ದೊಡ್ಡ ಸ್ಪೂನಿಂದಲೇ 1 ಸ್ಪೂನ್ ಆಗಷ್ಟೇ ಎಣ್ಣೆಯನ್ನು ಹಾಕ್ತಾಯಿದ್ದೀನಿ ಅಷ್ಟೇ.
ಇದಕ್ಕೊಂದು ಸ್ವಲ್ಪ ಒಂದು ಅರ್ಧ ಸ್ಪೂನಾಗಷ್ಟು ಬಿಳಿ ಎಳ್ಳೆಣ್ಣೆ ಹಾಕ್ತಾಯಿದ್ದೀನಿ. ಅವು ತಿನ್ನೋ ಮುಂದೆ ಬಾಯಾಗ ಸಿಕ್ಕರೆ ಟೇಸ್ಟ್ ಚೆನ್ನಾಗಿ ಬರ್ತದೆ. ಇಲ್ಲ ಬೇಡ ಅಂದ್ರೆ ನೀವು ಸ್ಕಿಪ್ ಮಾಡಿರಿ, ನಡೀತದೆ. ಇಲ್ಲ ನಮ್ಗೆ ಒಟ್ಟನೇ ಎಣ್ಣೆ ಬೇಡ ಅಂದ್ರೆ ನೀವು ಇವನ್ನ ಏನು ಮಾಡಿರಿ, ಸ್ಟೀಮ್ ಮಾಡ್ಕೊಂಡ್ಬಿಟ್ಟು ತಿಂದ್ಬಿಡ್ರಿ, ನಡೀತದೆ. ನೋಡಿ, ಆ ರವೆಯಿಂದ ಏನಾಗ್ತೈತಿ, ಹೊರಗಡೆ ಲೇಯರ್ ಕ್ರಿಸ್ಪಿಯಾಗಿ ಟೇಸ್ಟ್ ತುಂಬಾ ಚೆನ್ನಾಗಿ ಬರ್ತದೆ. ನೋಡಿ, ಒಂದು ಸೈಡೇ ಬೇಯ್ದವು. ಮತ್ತು ಆದಷ್ಟು ನೀವು ಮೀಡಿಯಮ್ ಫ್ಲೇಮ್ ಅಥವಾ ಲೋ ಫ್ಲೇಮ್ದಲ್ಲಿಟ್ಟನೇ ಬೇಯಿಸ್ಕೊಳ್ಳಿ ಚೆನ್ನಾಗಿ. ಅಂದ್ರೆ ಹೊರಗಡೆಯಿಂದ ಅಷ್ಟೇ ಬೇಯ್ದು ಮತ್ತು ಮಧ್ಯಕ್ಕೆ ಹಸಿ ಉಳಿಬಾರ್ದು ರೀ. ಅದಕ್ಕೆ ಮೀಡಿಯಮ್ ಫ್ಲೇಮ್ದಲ್ಲಿಟ್ಟನೆ ಅಥವಾ ಲೋ ಫ್ಲೇಮ್ದಲ್ಲಿಟ್ಟು ಚೆನ್ನಾಗಿ ಬೇಯಿಸ್ಬಿಟ್ಟು ತೊಗೊರಿ. ನೋಡಿ, ಹೊರಗಡೆಯಿಂದ ಕ್ರಿಸ್ಪಿಯಾಗಿ ಹೇಳಿ ನಿಮಗೆ ನೋಡ್ರೇ ಗೊತ್ತಾಗತೈತಿ. ನೋಡಿರಿ, ಎಳ್ಳು ಹಾಕೋದ್ರಿಂದ ನೋಡೋಕ್ಕೂ ಚೆನ್ನಾಗಿ ಕಾಣಕತ್ತವ. ತಿನ್ನೋ ಮುಂದೆ ಬಾಯಾಗಿ ಎಳ್ಳು ಸಿಕ್ಕರೆ ಟೇಸ್ಟ್ ತುಂಬಾ ಚೆನ್ನಾಗಿರ್ತದೆ. ನೋಡಿ, ಈಗ ಬಿಸಿ ಬಿಸಿಯಾಗಿರುವಂಥ ಅಲಸಂದಿ ಹೆಸರು ಕಾಳು ಕಟ್ಲೆಟ್ ರೆಡಿ ಆಗ್ಯಾವ್ರಿ. ಈಗ ಇದನ್ನು ಪ್ಲೇಟಿಗೆ ಹಾಕೋತಾ ಇದ್ದೀನಿ. ನೋಡಿರಿ, ಎಷ್ಟು ಚೆನ್ನಾಗಿ ಬಂದಾವೆ, ಎಷ್ಟು ಕಲರ್ಫುಲ್ಲು ಐತಿ, ಟೇಸ್ಟಿನೂ ಅದ, ಹೆಲ್ದಿನೂ ಅದ. ನೋಡಿ, ಈ ರೀತಿ ಮಾಡಿಕೊಟ್ರೆ ಮಕ್ಕಳು ಅಷ್ಟೇ ಯಾಕೆ, ದೊಡ್ಡವ್ರು ಕೂಡ ಯಾರೂ ಒಲ್ಲನಲ್ರಿ ತಿನ್ನೋಕ್ಕೆ. ಎಲ್ಲರೂ ತುಂಬಾ ಇಷ್ಟಪಡ್ತಿದ್ದಾರೆ. ಇವ್ನು ಬಿಸಿ ಬಿಸಿ ಹೀಗೇನೂ ತಿನ್ಬೋದು, ಸಾಸ್ ಜೊತೆ ತಿನ್ಬೋದು, ಗ್ರೀನ್ ಚಟ್ನಿ ಜೊತೆ ತಿನ್ಬೋದು, ಅಥವಾ ಸೇಜ್ವಾನ್ ಚಟ್ನಿ ಜೊತೆನೂ ತಿನ್ಬೋದು. ನೋಡಿರಿ, ಮುರಿದು ಬಿಟ್ಟು ತೋರಿಸ್ತಾ ಇದ್ದೀನಿ. ಎಷ್ಟು ಪರ್ಫೆಕ್ಟಾಗಿ, ಎಷ್ಟು ಚೆನ್ನಾಗಿ, ನೋಡಿರಿ ಎಷ್ಟು ಕಲರ್ಫುಲ್ಲಾಗಿ ಕಾಣಕತ್ತಾವ. ನೋಡಿ, ಇಲ್ಲ ನಮಗೇನೂ ಬೇಡ ಅಂದ್ರೆ ನೀವು ಮೊಸರು ಜೊತೆನೂ ತಿನ್ಬೋದು. ಅಷ್ಟು ನನಗಂತೂ ಮೊಸರು ಜೊತೆನೇ ಇಷ್ಟ ಆಗ್ತೈತಿ. ಅದಕ್ಕೆ ನಾನು ಮೊಸರು ಜೊತೆನೇ ಸರ್ವ್ ಮಾಡಿ ತೋರಿಸ್ತಾ ಇದ್ದೀನಿ ರೀ. ಮೊಸರು ಒಂದು ಪ್ರೋಟೀನ್ ಇಂಟೆಕ್, ಮತ್ತು ಪ್ರೋಟೀನ್ ಬ್ರೇಕ್ಫಾಸ್ಟ್ ಜೊತೆ ಈ ಪ್ರೋಟೀನ್ ಮೊಸರು ತುಂಬಾ ಟೇಸ್ಟಿಯಾಗಿರ್ತದೆ. ಮೊಸರು ಜೊತೆನೂ ಬೆಸ್ಟ್ ಕಾಂಬಿನೇಷನ್ ರೀ. ಈ ಅಲಸಂದಿ ಮತ್ತು ಹೆಸರು ಕಾಳು ಕಟ್ಲೆಟ್ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿರಿ. ಖಂಡಿತನೂ ಟ್ರೈ ಮಾಡಿ ನೋಡಿರಿ, ಹೆಂಗೆ ಬಂದಿತ್ತು ಅಂತ ಹೇಳಿ ನನಗೆ ಕಮೆಂಟ್ ಮಾಡಿ ತಿಳಿಸ್ರಿ. ದಿನಾಲು ಇಡ್ಲಿ, ದೋಸೆ, ಉಪ್ಪಿಟ್ಟು ಅವಲಕ್ಕಿ ತಿಂದು ಬೇಜಾರಾಗಿರ್ತದೆ. ಈ ರೀತಿ ಹೊಸ ಥರದ ರೆಸಿಪಿಯನ್ನು ಖಂಡಿತ ಟ್ರೈ ಮಾಡಿ ನೋಡಿರಿ. ಮತ್ತೆ ಒಳ್ಳೆ ರೆಸಿಪಿ ಜೊತೆ ಸಿಗೋಣ. ಎಲ್ಲರಿಗೂ ಧನ್ಯವಾದಗಳು. ಕನ್ನಡತಿ ಅಡುಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡ್ರಿ.